ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ರೇಕಿ ಮಾಸ್ಟರ್ ಆ್ಯಂಡ್ ಸ್ಪಿರಿಚುವಲ್ ಕೋಚ್. ನಂದು ಇನ್ಸ್ಟಾಗ್ರಾಮ್ ಕೂಡ ಇದೆ. ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಫಾಲೋ ಮಾಡಿದ್ರೆ ಡೈಲಿ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ನಾನು ಡೈಲಿ ಟ್ಯಾರೋ ರೀಡಿಂಗ್ ಹಾಕ್ತಾ ಇರ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನನ್ನ ನಂಬರ್ ಇದೆ, ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಫ್ರೆಂಟ್ ಮೊಡಾಲಿಟೀಸ್ ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ಇನ್ನರ್ ಚೈಲ್ಡ್ ರೇಕಿ ಹೀಲಿಂಗ್ ಫಾರ್ ಮನಿ, ಲವ್, ಕರಿಯರ್ ಆ್ಯಂಡ್ ಚಕ್ರ ಬ್ಯಾಲೆನ್ಸಿಂಗ್, ಕಾರ್ಡ್ ಕಟ್ಟಿಂಗ್, ಸೊ ಲೈಫಲ್ಲಿ ಬೇರೆ ಇರುವಂಥ ಜನನ ರಿಮೂವ್ ಮಾಡೋದಕ್ಕೆ, ಆ್ಯಂಡ್ ಕ್ಯಾಂಡಲ್ ಮ್ಯಾಜಿಕ್ಕಿಂದ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಬೂಸ್ಟ್ ಮಾಡ್ಬೋದು. ಟ್ಯಾರೋ, ಸಾಲ್ಟ್ ರೀಡಿಂಗ್, ಕಾಫಿ ಕಪ್ ರೀಡಿಂಗ್ ಯೂಸ್ ಮಾಡಿ ಲೈಫ್ ಪ್ರೆಡಿಕ್ಟ್ ಮಾಡ್ತೀನಿ. ಆ್ಯಂಡ್ ಆಕಾಶಿಕ್ ರೀಡಿಂಗ್ನ ನೀವು ಬುಕ್ ಮಾಡಿದ್ರೆ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ತಿಳ್ಕೊಳ್ಬೋದು. ಸೊ ಇದೆಲ್ಲ ನೀವು ತಿಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಮುಂದೆ ಯಾವುದನ್ನ ಬಿಡಬೇಕು, ಯಾವುದರ ರೀತಿ ನೀವು ಹೋದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು DM ಮಾಡಿ. ಮತ್ತು ನನ್ನ ಸರ್ವೀಸಸ್ ಇನ್ನೂ ತುಂಬ ಇದೆ, ನೀವು ಚೆಕ್ ಮಾಡ್ಬೋದು, ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಇವತ್ತಿನ ಮೆಸೇಜು, ಸೊ ನಿಮ್ಮ ಪೂರ್ವಜರಿಂದ ಏನು ಮೆಸೇಜ್ ಇದೆ, ಯಾಕೆ ಅಂತಂದರೆ ಅವರು ಈಗ ರೀಸೆಂಟಾಗಿ ಡೆತ್ ಆಗಿರ್ಬೋದು, ಅಥವಾ ತುಂಬ ವರ್ಷದಿಂದ ಅವ್ರು ಡೆತ್ ಆಗಿರ್ಬೋದು, ಗೊತ್ತಿಲ್ಲ. ಸೊ ಅವ್ರ ಮೇಲಿಂದ ನಿಮ್ಮನ್ನ ವಾಚ್ ಮಾಡ್ತಾ ಇರ್ತಾರೆ. ಅವರಿಂದ ಏನು ಮೆಸೇಜ್ ಇದೆ, ಏನಾದರೂ ಗೈಡೆನ್ಸ್ ಇದೆಯಾ ಅಂತ ನಾವು ಒರಾಕಲ್ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಇದೊಂದು ಟೈಮ್ಲೆಸ್ ಟ್ಯಾರೋ ಆರ್ ಒರಾಕಲ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಯಾವಾಗ ಇದನ್ನು ಫಸ್ಟ್ ಟೈಮ್ ನೋಡ್ತೀರೋ ಅವಾಗ ರೆಸನೆಂಟ್ ಆಗುತ್ತೆ. ನಾನು ಮೆಡಿಟೇಷನ್ ಕೂತಾಗ ಇಂಟೆನ್ಷನ್ ಸೆಟ್ ಮಾಡಿದಾಗ ನನಗೆ ಒಂದು ಯಾವುದೋ ಒಂದು ಹಳೆಯ ಕಲ್ಲಲ್ಲಿ ಕಟ್ಟಿರುವಂಥ ಸಾಮ್ರಾಜ್ಯ ಒಂದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರೋ ಥರ ನಂಗೆ ವಿಜುವಲೈಸೇಷನ್ ಅಲ್ಲಿ ಡೌನ್ಲೋಡ್ಸ್ ಬಂತು. ಸೊ ತುಂಬ ಜನ ಅಲ್ಲಿ ಡೆತ್ ಆಗಿರೋ ಥರ, ಮೇ ಬಿ ಐ ಥಿಂಕ್ ಇದು ನಿಮ್ಮ ಪೂರ್ವಜರು ಈಗ ಸತ್ತಿರೋರಲ್ಲ, ಮೇ ಬಿ ತುಂಬ ವರ್ಷಗಳ ಹಿಂದೆ, ಮೇ ಬಿ 3000 ವರ್ಷ 5000 ವರ್ಷದ ಹಿಂದೆ ಸತ್ತಿರುವಂಥ ಪೂರ್ವಜರಿಂದ ನಿಮ್ಗೆ ಮೆಸೇಜ್ ಇದೆ. ಯಾಕೆಂದರೆ ಆ ಪಿಕ್ಚರ್ ನನಗೆ ಆ ಟೈಮಲ್ಲಿ ಬಂದಿದ್ದು ಅದೇ ರೀತಿ ಇತ್ತು. ಸೊ ಅವರು ಅವರು ಸತ್ತು ಅವ್ರ ಆತ್ಮ ಮೇಲೆ ಹೋದಾಗ, ಸೊ ಅವರು ಏನೇನು ಲೈಫಲ್ಲಿ ಅಚೀವ್ ಮಾಡೋಕ್ಕಾಗಿಲ್ಲ ಅದನ್ನೆಲ್ಲ ಮಾಡಲಿ ಅಂತ ದೇವರಲ್ಲಿ ಪ್ರೇ ಮಾಡ್ಕೊಂಡಾಗ ಕೆಲವೊಂದು ದೀಪ ಮೇಣ ಬತ್ತಿ, ನನಗೆ ಅದು ಮೇಣ ಬತ್ತಿ ಬೆಳಕು ಬರುತ್ತಲ್ಲ ಆ ರೀತಿ ಇಲ್ಲಿ ಕಾಣಿಸ್ತಾ ಇರೋ ಥರ, ಸೊ ಅದು ಬಂದು ಭೂಮಿಗೆ ಸ್ಪರ್ಶ ಆಗಿರೋ ಥರ ವಿಜುವಲೈಸೇಷನ್ ಬಂತು. ಹಂಗಂತಂದರೆ ನೀವೇನೇ ಅದು. ಸೊ ನಿಮ್ಮ ಪೂರ್ವಜರು ನಿಮಗೋಸ್ಕರ ಪ್ರಾರ್ಥನೆ ಮಾಡಿರೋದ್ರಿಂದ ನೀವು ಈ ಭೂಮಿ ಮೇಲೆ ಸೊ ಮರುಜನ್ಮ ಪಡೆದಿದ್ದೀರಾ. ಸೊ ಅವ್ರ ಎನರ್ಜಿಯಿಂದ. ಸೊ ನಿಮಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಪಕ್ಕ ಎಷ್ಟೊಂದು ಆಬ್ಸ್ಟಿಕಲ್ಸ್ ನಿಮ್ಮ ಲೈಫಲ್ಲಿ ಎದುರಿಸಿದ್ದೀರಾ ಆಲ್ರೆಡಿ. ಎಷ್ಟೊಂದು ಬ್ರೇಕಪ್ಸು, ಡಿವೋರ್ಸು, ಅಥವಾ ಹಸ್ಬೆಂಡ್ ಡೆತ್ ಆಗಿರೋದು, ಆರ್ ಇನ್ ಜನರಲ್ ಚೈಲ್ಡ್ಹುಡ್ ಟ್ರಾಮಾ ಫ್ರಮ್ ಟೀಚರ್ಸ್, ಕಲೀಗ್ಸ್, ಪೇರೆಂಟ್ಸ್, ರಿಲೇಟಿವ್ಸ್, ಎಲ್ಲರಿಂದ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಆಗ್ಬೋದು ಅದೆಲ್ಲ ಆಗಿದೆ. ಬೆನ್ನಿಗೆ ಚೂರಿ ಆಗಿರುವಂಥ ಕೆಲಸ ನೀವು ಯಾರೇ ನೋಡ್ತಾಯಿದ್ರು ನಿಮ್ಮ ಲೈಫಲ್ಲಿ ಆಗಿದೆ. ಇದೇನಕ್ಕೆ ನಿಮ್ಮ ಲೈಫಲ್ಲಿ ಆಗಿದೆ ಅಂತಂದರೆ ಇದು ಒಂದು ಪಾಸ್ಟ್ ಲೈಫ್ ಕರ್ಮ. ಆ್ಯಂಡ್ ಎರಡನೇದು, ನೀವು ಅದರಿಂದ ಹೊರಗಡೆ ಬರುವಂಥ ಧೈರ್ಯ ನಿಮಗಿದೆ. ಸೊ ಈ ವಿಡಿಯೋ ಆಲ್ರೆಡಿ ನೋಡ್ತಾ ಇರೋ ಆಲ್ರೆಡಿ ಅದರಿಂದ ಹೊರಗಡೆ ಬಂದಿರ. ಸೊ ನೀವು ಈಗಲೂ ಅದನ್ನು ನೆನೆಸ್ಕೊಂಡ್ರೆ ಒನ್ ಟೈಮ್ ನಿಮ್ಗೆ ಭಯ ಆಗ್ಬೋದು. ಸೊ ಆ ಟೈಮಲ್ಲಿ ಹೆಂಗಿದ್ದೆ, ಅದು ನನ್ನ ಲೈಫ್ನ ನಾನು ಹೆಂಗೆ ಕಾಪಾಡ್ಕೊಂಡೆ, ನನ್ನ ಜೀವನನ ಹಾಳು ಮಾಡ್ದೇನೆ, ನನ್ನ ಸುತ್ತ ಎಷ್ಟೇ ಕೆಟ್ಟದ್ದು ನಡೀತಾಯಿದ್ರು ನಾನು ಹೆಂಗೆ ಹೊರಗಡೆ ಬಂದೆ, ಸೊ ನಾನು ತುಂಬ ಚೆನ್ನಾಗಿ ಹೀಲ್ ಆದೆ ಅಂತ ನಿಮ್ಮ ಮೇಲೆ ನಿಮ್ಗೆ ಇವಾಗ ಪ್ರೌಡ್ ಇರ್ಬೋದು. ಸೊ ಐ ಥಿಂಕ್ ಆ ಪ್ರೌಡ್ನೆಸ್ನ ನಿಮ್ಮ ಆ್ಯನ್ಸಿಸ್ಟರ್ ಕೂಡ ಒಂದು ಹೈಯರ್ ರೆಲ್ಮ್ನಲ್ಲಿ ಸೊ ಪಾರ್ಟಿ ಮಾಡ್ತಾ ಇರೋ ಥರ ಇದೆ, ನಿಮಗೆ ಬೆನ್ನು ತಟ್ತಾ ಇರೋ ಥರ, ನಿಮಗೋಸ್ಕರ ಸಂತೋಷ ಪಡಿಸ್ತಾ ಇರೋ ಥರ ಇದೆ. ಬಟ್ ನೀವು ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ, ನಾನು ಇಷ್ಟೊಂದು ಕಷ್ಟಗಳನ್ನ ಎದುರಿಸಿದ್ರು ಅದು ದೇವ್ರಿಗೆ ಕಂಡಿಲ್ಲ ಅಂತ ಅನ್ಕೊಳ್ತಾ ಇರ್ಬೋದು. ಸೊ ಈ ವಿಡಿಯೋ ಅವರಿಂದ ನಿಮಗೆ ತಲುಪಿದೆ. ಬಿಕಾಸ್ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಕಷ್ಟಗಳನ್ನ ನಾವು ನೋಡಿದ್ವಿ, ಪ್ರತಿಯೊಂದು ಹೆಜ್ಜೆಲ್ಲೂ ನಿಮ್ಮ ಜೊತೆ ಇದ್ದೀವಿ, ಬಟ್ ಫಿಸಿಕಲಿ ಅಲ್ಲ ಅಂತಂದ್ರೂ ನಾವು ಎನರ್ಜಿಟಿಕಲಿ ನಿಮ್ಮ ಜೊತೆ ಇದ್ದೋ. ಹಂಗಿದ್ದದ ಕಾರಣದಿಂದನೇ ನೀವು ಅದನ್ನೆಲ್ಲ ನೀವು ಫೇಸ್ ಮಾಡಿದ್ದೀರ. ನೀವು ಅಲೋನ್ ಅಲ್ಲ. ಯಾಕೆಂದರೆ ನಿಮ್ಗೆ ಆ ಟೈಮಲ್ಲಿ ಅದು ಗೊತ್ತಾಗಿಲ್ಲ. ಯಾಕೆಂದರೆ ಅವ್ರು ಫಿಸಿಕಲಿ ಇಲ್ಲ ಅಂತಂದರೆ ನಮ್ಗೆ ಗೊತ್ತಾಗಲ್ವಲ್ಲ. ಎನರ್ಜೆಟಿಕಲಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಖುಷಿನೂ ಪಡ್ತಾ ಇದ್ದಾರೆ ಇವಾಗ. ಯಾಕೆ ಅಂತಂದರೆ ಅದು ಎಷ್ಟೊಂದು ಜನಕ್ಕೆ ಸಪೋರ್ಟ್ ಸಿಕ್ಕಿದ್ರೂ ಅದರಿಂದ ಹೊರಗಡೆ ಬರೋದಿಲ್ಲ, ಬಟ್ ನೀವು ಮಾಡಿದ್ದೀರ. ಸೊ ಎಸ್, ನಿಮ್ಮ ಆ್ಯನ್ಸಿಸ್ಟರ್ ನಿಮ್ಮ ಬಗ್ಗೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಮತ್ತೇನೇನು ಗೈಡೆನ್ಸ್ ಇದೆ ನೋಡೋಣ ಈ ಒರಾಕಲ್ ಕಾರ್ಡ್ ಮೂಲಕ. ಆಲ್ರೆಡಿ 2 ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಬಿದ್ದಿದೆ. ಲೆಟ್ಸ್ ಸಿ. ಬ್ರಿಡ್ಜ್, ಫಾರೆಸ್ಟ್ ಗಾಡೆಸ್. ಪಕ್ಕ ಇಲ್ಲಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ
ಮೆನ್ ಆರ್ ವಿಮೆನ್ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಆ್ಯನ್ಸಿಸ್ಟರ್ ನಿಮ್ಮ ಬ್ಯೂಟಿನ, ನಿಮ್ಮಲ್ಲಿರುವಂಥ ಒಂದು ಸಾಫ್ಟ್ನೆಸ್, ಕೈಂಡ್ನೆಸ್, ಮೆನ್ ಆರ್ ವುಮೆನ್ ಗೊತ್ತಿಲ್ಲ. ನೀವು ತುಂಬ ಸ್ಟ್ರಾಂಗ್ ಇರ್ಬೋದು ಅನಿಸ್ತದೆ ನನಗೆ. ಈ 3 ಕಾರ್ಡಲ್ಲಿ ತುಂಬ ಎದ್ದು ಕಾಣಿಸ್ತಾ ಇರೋದು ಇದು ಒಂದೇ. ಬಟ್ ನೀವು ಸ್ಟ್ರಾಂಗ್ ಇವಾಗಿದ್ರೂ ನಿಮ್ಮಲ್ಲಿ ಟ್ರಾಮಾ ಆದ ಟೈಮಲ್ಲಿ, ನಿಮಗೆ ಎಲ್ಲ ಬೆನ್ನುಗೆ ಚೂರಿ ಹಾಕಿದಂಥ ಟೈಮಲ್ಲಿ ನಿಮ್ಮಲ್ಲಿ ಒಂದು ಕೈಂಡ್ನೆಸ್ ಇತ್ತಲ್ಲ, ಅದನ್ನು ನೀವು ಕಳ್ಕೊಂಡು ಬಿಟ್ಟಿದ್ದೀರಿ ಇವಾಗ. ಸೊ ಮತ್ತೆ ಅದೇ ರೀತಿಯಾಗಿ ಈ ಎನರ್ಜಿಗೆ ನೀವು ಟ್ಯಾಪ್ ಆಗಿ ಸೆಲ್ಫ್ ಲವ್ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ ಡೈರೆಕ್ಟ್. ಯಾಕೆಂತಾರೆ ನಾವು ತುಂಬ ಸ್ಟ್ರಾಂಗ್ ಆದಾಗ, ನಮ್ಮಲ್ಲಿರುವಂಥ ಒಂದು ಇನ್ನೋಸೆನ್ಸ್ ಕಳ್ಕೊಂಡಾಗ ನಾವು ಸೆಲ್ಫ್ ಲವ್ನ ಮರ್ತೋಗ್ತೀವಿ. ಸ್ಟ್ರಾಂಗ್ ಆಗಿರೋದು ಒಳ್ಳೇದು ಇಲ್ಲ ಅಂತಲ್ಲ, ಬಟ್ ಸೆಲ್ಫ್ ಲವ್ ಕೂಡ ಇಂಪಾರ್ಟೆನ್ಸ್ ಅಲ್ವಾ. ಅದೇ ನೋಡಿ 3 ಕಾರ್ಡಲ್ಲಿ ಈ ದೀಪದ ಬೆಳಕು ಕೂಡ ಇಲ್ಲೇ ಬಿದ್ದಿದೆ, ಹೈಲೈಟ್ ಆಗ್ತಿದೆ. ಐ ಥಿಂಕ್ ಎಷ್ಟೊಂದು ಜನಕ್ಕೆ ಇಲ್ಲಿ ಇದು ಹೈಲೈಟ್ ಆಗ್ತಾ ಇರೋದು ನೋಡ್ಬೋದು. ಕ್ರೌನ್ ಚಕ್ರ, ಸಹಸ್ರಾರ ಚಕ್ರದ ಮೇಲೆ ನಂಗೆ ಕಾಣಿಸ್ತಾ ಇದೆ. ನಿಮಗೆ ಆ ಚಕ್ರ ಈಗ ಆ್ಯಕ್ಟಿವೇಟ್ ಆಗ್ತಾ ಇರ್ಬೋದು ಈ ಮಂತಲ್ಲಿ. ಯಾಕೆ ಅಂತಂದ್ರೆ ಆ ಚಕ್ರ ಆ್ಯಕ್ಟಿವೇಟ್ ಆದಾಗಲೇ, ಈಗ ನನಗೆ ಆ ಚಕ್ರ ಆ್ಯಕ್ಟಿವೇಟ್ ಆಗಿರೋದ್ರಿಂದಲೇ ಡಿವೈನ್ ಗೈಡೆನ್ಸ್ ಏನಿದೆ ಅದೆಲ್ಲ ನಾನು ಡೌನ್ಲೋಡ್ ಮಾಡಿ ನಿಮ್ಗೆ ಹೇಳ್ತಾ ಇರೋಕ್ಕೆ ಸಾಧ್ಯ. ಸೊ ಯಾರಿಗೆಲ್ಲ 7 ಚಕ್ರ ಬಗ್ಗೆ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಸರ್ಚ್ ಮಾಡಿ. ಸಹಸ್ರಾರ ಚಕ್ರ ಆ್ಯಕ್ಟಿವೇಟ್ ಆದ್ರೇ ನಾವು ಡಿವೈನ್ ಮೆಸೇಜ್ನ ರಿಸೀವ್ ಮಾಡ್ಕೊಳಕ್ಕೆ ಸಾಧ್ಯ. ನಿಮಗೆ ಆ ಚಕ್ರ ಆ್ಯಕ್ಟಿವೇಟ್ ಆಗಿದೆ, ಬಟ್ ಸೆಲ್ಫ್ ಲವ್ ಮಾಡೋದು ಸ್ವಲ್ಪ ಗೈಡೆನ್ಸ್ ಇದೆ. ಲೆಟ್ಸ್ ಪ್ರೆಡಿಕ್ಟ್ ಫ್ರಮ್ 2 more cards. ವಾವ್, ನನಗೆ ಈ ಒರಾಕಲ್ ಕಾರ್ಡಲ್ಲಿ ನನ್ನಲ್ಲಿ ಇರುವಂಥ ಎಲ್ಲ ಕಾರ್ಡ್ಸಲ್ಲೂ ಈ ನೇಚರ್ ಕಾರ್ಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅದು ನೋಡಿದ ತಕ್ಷಣ ಈಸಿಯಾಗಿ ನನ್ನ ಇಂಟ್ಯೂಷನ್ ತುಂಬ ಫ್ಲೋ ನದಿ ಥರ ಬರ್ತಾ ಇರುತ್ತೆ. ಸೊ 1 by 1 ನಾವು ನೋಡೋಣ. ಈ ಕಾರ್ಡ್ಗೆ ನಿಮ್ಮ ಎನರ್ಜಿನ ಟ್ಯಾಪ್ ಮಾಡಿ ಫಸ್ಟ್. ನನ್ನ ಕ್ಯಾಮ್ರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ. ಹೌದು, ಫಸ್ಟ್ ನನಗೆ ನಿಮ್ಮ ಲೈಫ್ ನೋಡಿದ ತಕ್ಷಣ ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ಆ್ಯನ್ಸಿಸ್ಟರು ಇದು ಒಂದು ಮೆಸೇಜ್ ಕೂಡ ಇದೆ. ಮೆಸೇಜ್ ಜೊತೆಗೆ ನನಗೆ ಮೆಸೇಜ್ ಸ್ವಲ್ಪ ಇರ್ಬೋದು, ಬಟ್ ಜಾಸ್ತಿ ಅವ್ರು ನಿಮ್ಮ ಬೆನ್ನು ತಟ್ತಾ ಇದ್ದಾರೆ ನಿಮ್ಮ ಹಿಂದೆ ನಿಂತು. ಯಾಕೆ ಅಂತಂದ್ರೆ ನೀವು ನಿಮ್ಮ ಅಚೀವ್ಮೆಂಟ್, ಇವಾಗ ಯಾವುದೇ ಒಂದು ಕಂಪ್ನಿಲಿ ನಾವು ವರ್ಕ್ ಮಾಡಿದಾಗ ಇಯರ್ಲಿ ಒನ್ಸ್ ಟೈಮ್ ಎಂಪ್ಲಾಯ್ ಆಫ್ ದ ಇಯರ್ ಅಂತ ಕೊಡ್ತಾರೆ. ಸ್ಕೂಲಲ್ಲಾದರೆ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಕೊಡ್ತಾರೆ. ಆವಾಗ ಎಲ್ಲರೂ ಕ್ಲಾಪ್ಸ್ ತಟ್ತಾ ಇರ್ತಾರಲ್ಲ, ವಾವ್ ವಾವ್ ಅಂತ. ಆ ಥರ ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತುಂಬ ಚೆನ್ನಾಗಿ ಕ್ಲಾಪ್ಸ್ ತಟ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೆಸೇಜು ಕೂಡ ರಿಸೀವ್ ಆಗುತ್ತೆ, ಮತ್ತು ನಿಮ್ಮ ಲೈಫ್ ಲೆಸನ್ಸ್ ಕಲ್ತಿರೋದು ನಿಮ್ಗೆ ರಿವೀಲ್ ಆಗುತ್ತೆ. ಆ್ಯಂಡ್ ನಿಮಗೆ ಒಂಥರ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ನಿಮ್ಗೆ ಮೆಸೇಜ್ ಇದ್ದರೆ ಮೆಸೇಜ್ ಥರ ತಗೊಳ್ಳಿ, ಅಥವಾ ನೀವು ಆಲ್ರೆಡಿ ಇದ್ರ ಮೂಲಕ ಪಾಸ್ ಆಗಿದ್ರೆ ಸೊ ಇದು ನಿಮ್ಮದು ಒಂದು ಟೈಮ್ ನಿಮ್ಮನ್ನ ನೀವು ಚೇರಪ್ ಮಾಡೋದಕ್ಕೆ. ಸೊ ನೋಡ್ಬೋದು ಈ ಕಾರ್ಡಲ್ಲಿ, ಜಸ್ಟ್ ನೀವು ಕಾರ್ಡ್ ನೋಡಿ, ಇಲ್ಲಿ ಹೋಗಿ ಯಾರು ಸೇಫೇ ಕಟ್ಟಕ್ಕೆ ಸಾಧ್ಯ ಈ ದಟ್ಟವಾದ ಕಾರ್ಡಲ್ಲಿ, ಹೌದಲ್ವಾ? ಬಟ್ ಇದನ್ನು ನಿಮ್ಮ ಲೈಫ್ಗೆ ಹೆಂಗೆ ತಗೊಂಡು ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಲೈಫ್ ಅದೋ ಗತಿಲಿ ಆ ಥರ ಪ್ರಪಾತಕ್ಕೆ ಬಿದ್ದೋಗಿತ್ತು, ಬಟ್ ನೀವು ನಂಬಿದ್ರಿ. ಲೈಕ್ ಇವಾಗ ಕಾಡಿಗೆ ಹೋದಾಗ ಏನೋ ಒಂದು ಜಲಪಾತ, ನದಿ ಇದೆ, ನಾವು ಅದನ್ನು ದಾಟಬೇಕು ಅಂತಂದರೆ ಅಪಾಯಗಳು ಜಾಸ್ತಿ ಅಂತ ಅಂದ್ಕೊಳ್ತಾ ಇರ್ತೀವಿ. ಬಟ್ ನಾವು ಕಣ್ಣು ಮುಚ್ಕೊಂಡು ಅಲ್ಲಿ ಒಂದು ಸೇತುವೆ ಇದೆ, ದೇವ್ರು ಬಂದು ನಾವು ಕಾಪಾಡ್ತಾನೆ ಅಂತಂದರೆ ಖಂಡಿತ ಸೇತುವೆ ಬಿಲ್ಟ್ ಆಗುತ್ತೆ. ಸೊ ಇದು ನಾವು ರಿಯಾಲಿಟಿಗೆ ನೋಡಿದ್ರೆ ಆಗೋದಿಲ್ಲ ಅಂತ ಅಂದ್ಕೊಳ್ಬೋದು. ಬಟ್ ನಿಮ್ಮ ಲೈಫಲ್ಲಿ ಬೇರೆಯವ್ರಿಗೆ ಇವರು ತುಂಬ ಪೀಸ್ಫುಲ್ ಆಗಿದ್ದಾರೆ, ಇವ್ರ ಹತ್ರ ಅಮೌಂಟ್ ಇದೆ, ಇವ್ರಿಗೇನಪ್ಪ ಆರಾಮಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ಬೋದು. ಯಾಕೆಂದರೆ ನಿಮ್ಮದು ಎಕ್ಸ್ಟರ್ನಲ್ ಈ ಥರ ಇತ್ತು, ನೀವು ನೋಡೋಕೆ ತುಂಬ ಪೀಸ್ಫುಲ್ ಇದ್ರಿ, ಬಟ್ ಒಳಗಡೆ ತುಂಬ ಬ್ರೋಕ್ ಆಗಿದ್ರಿ. ಆ ಬ್ರೋಕ್ ಆದಾಗ ಆ ಸನ್ನಿವೇಶ ನೀವು ದಾಟೋದಕ್ಕೆ ಒಂದು ಬ್ರಿಡ್ಜ್ ಬೇಕಾಗಿತ್ತು. ಆ ಬ್ರಿಡ್ಜ್ ಬಂದಿದ್ದೇ ನಿಮ್ಮಲ್ಲಿ ದೇವ್ರ ಮೇಲೆ ನಂಬಿಕೆ ಸ್ಟಾರ್ಟ್ ಆದಾಗ ಆ ಇನ್ವಿಸಿಬಲ್ ಬ್ರಿಡ್ಜ್, ಯಾರಿಗೂ ಕಾಣದೇ ಇರುವಂಥ ಬ್ರಿಡ್ಜ್ ಅದು ಬಿಲ್ಡ್ ಆಯಿತು. ಯಾಕೆಂದರೆ ಅವ್ರು ಎನರ್ಜೆಟಿಕಲಿ ನಿಮ್ಮ ಜೊತೆ ಇದ್ದರು, ಅವ್ರು ನಿಮಗೆ ಆ ಸಹಾಯ ಮಾಡಿರುವಂಥ ಪ್ರೂಫೇ ಬ್ರಿಡ್ಜ್. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮಗು ನಾನು ನಿನ್ನ ಜೊತೆ ಇದ್ದೆ ಈ ಬ್ರಿಡ್ಜ್ ಥರ, ಆದರೆ ಯಾರಿಗೂ ಕಾಣಿಸಿಲ್ಲ, ನಿನಗೂ ಕೂಡ ಕಾಣಿಸಿಲ್ಲ. ಆದರೆ ಎಷ್ಟೊಂದು ಜನ ಬ್ರಿಡ್ಜ್ ಇದ್ರೂ ಬ್ರಿಡ್ಜ್ನ ನೋಡೋದಿಲ್ಲ. ಸೊ ಅವರು ಇಲ್ಲೇ ಧುಮುಕ್ ಬಿಡ್ಬೋದಿತ್ತು, ಇಲ್ಲ ನಂಗೆ ದಾಟಕ್ಕಾಗಲ್ಲ ಅಂತ. ಬಟ್ ನೀವು ಇಲ್ಲಿಂದ ಈ ಪ್ರಪಾತದಿಂದ ಹತ್ತೋಗಿರಿ, ಬ್ರಿಡ್ಜಿಂದ ಕ್ರಾಸ್ ಮಾಡಿದ್ದೀರ, ತುಂಬ ಸ್ಮಾರ್ಟ್ ಮೂವ್ ತಗೊಂಡಿದ್ದೀರ. ಅಂದರೆ ನಿಮ್ಮ ಲೈಫಲ್ಲಿ ಏನೇ ಆದರೂ, ಯಾರೇ ನಿಮ್ಗೆ ಏನೇ ಕೆಟ್ಟದ್ದು ಮಾಡಿದ್ರು ನೀವು ಅವ್ರ ವಿರುದ್ಧ ಹೋರಾಡ್ದೇನೆ, ಲೈಕ್ ಶೌಟ್ ಮಾಡ್ದೇನೆ, ನೀವು ತುಂಬ ಸ್ಮಾರ್ಟ್ ಮೂವ್ ತಗೊಂಡಿದ್ದಾರೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಾಗಿದೆ ನಾನು ಇಲ್ಲಿ ಕಿರ್ಚಾಡಿ ಏನೇ ಮಾಡಿ ಯೂಸ್ ಇಲ್ಲ ಅಂತ. ಕರೆಕ್ಟಾಗಿ ನೀವು ಆ ಟೈಮಲ್ಲಿ ಕರೆಕ್ಟಾಗಿ ಬೌಂಡ್ರೀಸ್ ಹಾಕಿದ್ದೀರಾ. ಆ ಟೈಮಲ್ಲಿ ನಿಮಗೆ ನೀವೇ ಮೂರ್ಖರು ಅನಿಸ್ತಿರ್ಬೋದು ಆ ಸಿಚುವೇಶನ್ ಹೊರಗಡೆ ಬಂದಾಗ. ಬಟ್ ನೀವು ಹೊರಗಡೆ ಬರೋ ಟೈಮಲ್ಲಿ ಅವ್ರ ವಿರುದ್ಧ ದ್ವೇಷನೂ ಮಾಡ್ದೇನೆ ಅವ್ರನ್ನ ಅಲ್ಲೇ ಕ್ಷಮಿಸಿ ಮತ್ತು ಒಂದು ಬುದ್ಧಿವಂತಿಕೆಯಿಂದ. ಸೊ ನಿಮ್ಮ ಲೈಫಲ್ಲಿ ಏನೆಲ್ಲ ಒಂದು ಈವೆಂಟ್ಸ್ ಇತ್ತು ಗೊತ್ತಿಲ್ಲ, ಇಲ್ಲಿ ಎಷ್ಟೊಂದು ಸೋಲ್ಸ್ಗೆ ನಾನು ರೀಡಿಂಗ್ ಮಾಡ್ತಾ ಇರೋದ್ರೆ ನಿಮ್ಮ ಪರ್ಸನಲ್ ರೀಡಿಂಗ್
ಪರ್ಸ್ನಲಿ ಏನೇ ಎಷ್ಟೊಂದು ಸನ್ನಿವೇಶಗಳಾಗಿರ್ಬೋದು, ಏನೇ ರೀತಿ ಆಗಿರ್ಬೋದು, ಸೊ ಆ ಪ್ರಪಾತಕ್ಕೆ ಬಿದ್ದಂಥ ತಳದಿಂದ ನೀವು ಎದ್ದು ಬಂದಿದ್ದೀರಾ. ಎದ್ದು ಬರೋದಕ್ಕೆ ನಿಮ್ಮ ಆ್ಯನ್ಸಿಸ್ಟರ್ ಒಂದು ಬ್ರಿಡ್ಜ್ ಕಟ್ಕೊಟ್ಟಿದ್ದಾರೆ. ಬಟ್ ನೀವು ಅದನ್ನು ಫಿಸಿಕಲಿ ನೋಡಿಲ್ಲ, ಎನರ್ಜೆಟಿಕಲಿ ಅಬ್ಸರ್ವ್ ಮಾಡಿದ್ದೀರಾ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರ್ಬೋದು, ಬಟ್ ಎಷ್ಟೊಂದು ಜನ ಇಲ್ಲ, ನನಗೆ ಯಾರೂ ಸಪೋರ್ಟ್ ಇಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇದ್ರು, ನಾನು ಸಪೋರ್ಟಿಗೆ ಇದ್ದೆ ಅವಾಗ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಒಂದು ಹಳೇ ಕಾಲದ ಸಾಮ್ರಾಜ್ಯ ಕೋಟೆ ಬಿದ್ದೋಗಿರೋದು ಪ್ರವಾಹದಲ್ಲಿ ಅಂತ. ನನಗೆ ಈ ಕಾರ್ಡ್ ನೋಡಿದಾಗ ಅದೇ ಅನ್ನಿಸ್ತಾ ಐತೆ. ಇದೊಂದು ಹಳೇ ಕೋಟೆ, ನೀವು ನೋಡ್ಬೋದು. ಅದು ಒಂದು ನನಗೆ ಇದು ನೋಡಿದಾಗ ದ್ವಾರಕ ನೆನಪಾಗ್ತಿದೆ. ಅದು ಮುಳುಗೋಗಿರುತ್ತೆಲ್ಲ ಸಮುದ್ರದೊಳಗಡೆ. ಬಟ್ ಇಲ್ಲಿ ಕಾಡಿದೆ, ಅದು ಬೇರೆ ಬಿಡಿ, ಅದು ಬೇರೆ ವಿಷಯ. ನನಗೆ ವಿಷನ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ನನ್ನ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಬರುವಂಥ ಎಷ್ಟೊಂದು ವಿಷನ್ಸ್ಗಳು 100% ಇರುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಟ್ಯಾರೋ ರೀಡರ್ ಎಲ್ಲ ಮಾಡಿದೆ ಇಂಟ್ಯೂಷನ್ಸ್ ಮೇಲೇ ರೆದರ್ ದೆನ್ ಕಾರ್ಡ್. ಯಾಕೆಂದರೆ ಅವ್ರ ಇಂಟ್ಯೂಷನ್ ಹೆಂಗೆ ಗೈಡ್ ಮಾಡ್ತಾ ಇರುತ್ತೆ ಆ ರೀತಿ ಹೋಗ್ತಾ ಇರ್ತಾರೆ. ಸೊ ಇದೆರಡು ಕಾರ್ಡ್ ಪ್ರಾಮಿನೆಂಟ್ ತೋರಿಸ್ತಾ ಇರೋದು. ನಿಮ್ಮ ಆ್ಯನ್ಸಿಸ್ಟರ್ ಇವಾಗಿನಲ್ಲ, ಅವ್ರು 3 ವರ್ಷದ ಹಿಂದೆ, 5000 ವರ್ಷದ ಹಿಂದೆ ಅವರು ಅಂತ. ಆ್ಯಂಡ್ ನಿಮ್ಮ ಲೈಫ್ ಕೂಡ ಇದೇ ರೀತಿ ಇತ್ತು. ನೀವೆಷ್ಟೇ ಮಾಡ್ರನ್ ಆಗಿದ್ರು ಇಟ್ ಲುಕ್ ಪೀಸ್ಫುಲಿ ಫಾರ್ ಔಟ್ಸೈಡ್ ಪೀಪಲ್, ಹೊರಗಡೆ ಜನರಿಗೆ. ಬಟ್ ಒಳಗಡೆ ನಿಮ್ಮಲ್ಲಿದ್ದಂಥ ಬ್ರೋಕನ್ ಹಾರ್ಟ್, ನಿಮ್ಮೊಳಗಡೆ ಕುದೀತಾ ಇದ್ದಂಥದ್ದು, ನಿಮಗೋಸ್ಕರ ನೀವು ಆದ ಟೈಮಲ್ಲಿ ನಿಮ್ಗೆ ಇಲ್ಲದೇ ಇರೋಂಥ ಶಕ್ತಿ, ನಿಮ್ಮಲ್ಲಿರುವಂಥ ನೋವು, ನಿಮ್ಮಲ್ಲಿರುವಂಥ ಬಳಲಾಟ ಯಾರಿಗೂ ಕಂಡಿಲ್ಲ. ಬಟ್ ನಿಮ್ಮ ಆ್ಯನ್ಸಿಸ್ಟರ್ಗೆ ಕಂಡಿದೆ. ಐ ನಾನು ಆಲ್ರೆಡಿ ಹೇಳ್ದಂಗೆ ಸೆಲ್ಫ್ ಲವ್ ಕಾರ್ಡ್ ಇದು. ಬಟ್ ಇದು ನೀವು ನೋಡಿದಾಗ ನಿಮ್ಮ ಆ್ಯನ್ಸಿಸ್ಟರ್ ಎಷ್ಟು ತುಂಬ ಅಳುಬ್ರು ಅಂತ ನೀವು ಇಲ್ಲಿ ನೋಡ್ಬೋದು. ಇದು ಮಾಡರ್ನ್ ವುಮೆನ್ ತೋರಿಸ್ತಾ ಇಲ್ಲ. ಐ ಥಿಂಕ್ ಇದು ನನಗೆ ವಿಮೆನ್ ಅನ್ನೋದಕ್ಕಿಂತ ಫೆಮಿನೈನ್ ಎನರ್ಜಿ ಇರುವಂಥ ಒಂದು ಆ್ಯನ್ಸಿಸ್ಟರ್. ಅಂತಂದರೆ ಫೆಮಿನೈನ್ ಅಂತಂದರೆ ಒಂದು ಅನ್ಕಂಡೀಷನಲ್ ಲವ್, ನರ್ಚರಿಂಗ್ ಎನರ್ಜಿ, ಒಂದು ಗೈಡೆನ್ಸ್, ಒಂದು ಡಿವೈನ್ನ ನಾವು ಫೆಮಿನೈನ್ ಎನರ್ಜಿಗೆ ಹೋಲಿಸ್ತೀವಿ. ಆ ಆ್ಯನ್ಸಿಸ್ಟರ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ಬೋದು. ನನಗಿದು ಒಂದು ಉಣ್ಮೆ ರೀತಿಯೂ ವಿಜುವಲೈಸೇಷನ್ ಆಗ್ತಾಯಿದೆ, ಇವರಿಂದ ಇರುವಂಥ ಉಣ್ಮೆ. ಐ ಥಿಂಕ್ ಉಣ್ಮೆ ನಿಮಗೆ ಪ್ರಾಮಿನೆಂಟ್. ಉಣ್ಮೇಲೆ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ನಿಮಗೆ ಆ್ಯನ್ಸಿಸ್ಟರ್ ಪವರ್ ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ವಿಶೇಷ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದನ್ನು ವರ್ಕ್ ಮಾಡಿ. ಈ ಕಾರ್ಡ್ ನೋಡಿ, ಜಸ್ಟ್ ಹೌ ಬ್ಯೂಟಿಫುಲ್ ಶಿ ಈಸ್. ನಿಮ್ಮ ಆ್ಯನ್ಸಿಸ್ಟರ್ ಎಷ್ಟು ಚೆನ್ನಾಗಿದ್ದಾರೆ ನೀವು ನೋಡಿ. ಮೇ ಬಿ ನೀವು ಇವಾಗ ಏನಾದ್ರು ಇದಿಷ್ಟು ಅವ್ರು ನಿಮಗೆ ಕ್ಲಾಪ್ಸ್ ತಟ್ಟಿದ್ದು ಇದುವರೆಗೂ. ಬಟ್ ಇವಾಗ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ, ನಿಮ್ಮನ್ನ ನೀವು ಕನ್ನಡಿಲಿ ಮಿರರ್ ಮಾಡಿ. ಯು ಆರ್ ದ ಫಾರೆಸ್ಟ್ ಗಾಡೆಸ್ ಆನ್ ಯುವರ್ ಎಮೋಷನ್ಸ್. ಅಲೋ ಯುವರ್ ಸೆಲ್ಸ್ ಟು ಫೀಲ್ ಡೀಪ್ಲಿ. ನಿಮ್ಮಲ್ಲಿ ಆಗ್ತಾ ಇರುವಂಥ, ಇವಾಗ ನೀವು ಎಷ್ಟೊಂದು ಜನ ಸನ್ನಿವೇಶದಿಂದ ಹೊರಗಡೆ ಬಂದಿರಬೋದು, ಬ್ಯಾಡ್ ಸಿಚುವೇಷನಿಂದ. ಎಷ್ಟೊಂದು ಜನ ಇನ್ನೂ ಎಡ್ಜಲ್ಲಿ ಇರ್ಬೋದು. ಈವನ್ ನೀವು ಹೊರಗಡೆ ಬಂದಿದ್ರು ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂತ ಇವಾಗ ದಾರಿ ಗೊತ್ತಾಗ್ದೇ ಇರ್ಬೋದು. ಬಟ್ ನೀವು ಮಿರರಲ್ಲಿ ನೋಡಿ, ನಿಮ್ಮ ಮಿರರಲ್ಲಿ ನಾನು ನಿಮಗೆ ಪ್ರತಿಬಿಂಬವಾಗಿ ಕಾಣ್ತೀನಿ. ನಿಮಗೆ ಗೈಡೆನ್ಸ್ ಸಿಗುತ್ತೆ. ನಿಮ್ಮಲ್ಲೇ ಎಲ್ಲ ಇದೆ, ಬಟ್ ನೀವು ಹೊರಗಡೆ ಹುಡುಕ್ತಾ ಇದ್ದೀರಾ. ಸೆಲ್ಫ್ ಲವ್ ಮಾಡಿ ನೋಡಿ. ನಿಮ್ಮ ಆ್ಯನ್ಸಿಸ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಐ ಥಿಂಕ್ ನಿಮಗೆ ನಿಮ್ಮ ಮೇಲೆ ಒಂದು ಸೆಲ್ಫ್ ಲವ್ ಇಲ್ಲ ಅಂತ ಕಾಣಿಸ್ತಾ ಐತೆ. ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲ, ನೀವೊಂದು ರೂಮ್ಗೆ ಎಂಟರ್ ಆದರೆ ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡ್ತಾರೆ. ಆ ಎನರ್ಜಿ ನಿಮ್ಮಲ್ಲಿದೆ. ಎಲ್ಲರನ್ನೂ ನಿಮ್ಮ ಹತ್ರ ಸೆಳೆಯುವಂಥ ಎನರ್ಜಿ ನಿಮ್ಮಲ್ಲಿದೆ. ನಿಮ್ಮ ಹಾಕೋ ಔಟ್ಫಿಟ್ಟು, ನಿಮ್ಮಲ್ಲಿರುವಂಥ ನಾಲೆಡ್ಜು, ನಿಮ್ಮಲ್ಲಿರುವಂಥ ಸ್ಮಾರ್ಟ್ನೆಸ್ಸು. ಯಾಕೆಂದರೆ ಸ್ಮಾರ್ಟ್ನೆಸ್ ಇಲ್ಲ ಅಂತಂದ್ರೆ ಏನು ವರ್ಕ್ ಆಗೋಲ್ಲ. ಬಟ್ ಅದು ನಿಮಗೆ ಗೊತ್ತಿಲ್ಲ. ಅದು ನಿಮಗೆ ಗೊತ್ತಾದರೆ ನಿಮ್ಮ ಲೈಫಲ್ಲಿ ಇನ್ನೂ ಚೆನ್ನಾಗಿ ಅಚೀವ್ ಮಾಡ್ಬೋದು. ಯಾಕೆ ಅಂತಂದರೆ ನಾವು ಹೊರಗಡೆ ಜನರಿಂದನೇ ಒಂದು ಕ್ಲಾಪ್ಸ್ನ, ಒಂದು ಬೆನ್ತಟ್ಟನ್ನು ಬಯಸ್ತಾ ಇದ್ದರೆ ನಾವು ಲೈಫಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಅದೆಲ್ಲ ಅವ್ರು ಮೂಡಿದ್ದಂಗೆ ಮಾಡ್ತಾರೆ, ರೈಟ್? ಆದರೆ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾರೆ, ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ನಿಮ್ಮ ಬೆನ್ನು ತಟ್ತಾ ಇದ್ದೀನಿ, ನಿಮ್ಮಲ್ಲಿ ಅದೆಲ್ಲ ಪವರ್ ಇದೆ, ಮುನ್ನುಗ್ಗಿ. ನೀವ್ಯಾರೋ ಅಂತ ಮಿರರ್ ಮಾಡಿ. ನಿಮ್ಮ ಲೈಫ್ ಇವೆಂಟ್ ಅಷ್ಟು ಸುಲಭ ಅಲ್ಲ, ಯಾರಿಗಾದ್ರೂ ಬರೋಕ್ಕಾಗ್ತಿರಲಿಲ್ಲ. ಎಷ್ಟೊಂದು ಜನ ಆತ್ಮಹತ್ಯೆ ಎಂತಕ್ಕೆ ಮಾಡ್ಕೊಳ್ತಾರೆ ಹೇಳಿ? ಅವ್ರಿಗೆ ಹೌದು, ಆ ಟೈಮಲ್ಲಿ ಅವ್ರಿಗೆ ಏನು ಪೇಯ್ನ್ ಇರುತ್ತೋ ಏನೋ ಗೊತ್ತಿಲ್ಲ. ಬಟ್ ಅದರಿಂದ ಹೊರಗಡೆ ಬರೋರೇ ಅಲ್ವಾ ಲೈಫ್ನಾಗ ಎಲ್ಲವರು. ಸೊ ಎಷ್ಟೊಂದು ಜನಕ್ಕೆ ಇದು ರೆಸೊನೇಟ್ ಆಗ್ಬೋದು. ಮೇ ಬಿ ನೀವು ಸುಸೈಡಲ್ ಟ್ರೈ ಮಾಡಿರ್ತೀರ. ಈವನ್ ಸುಸೈಡಲ್ ಟ್ರೈ ಇಲ್ಲ ಅಂತಂದ್ರೆ ಆ ಟೈಮಲ್ಲಿ ಅನಿಸಿರುತ್ತೆ ಯಾರಿಗಪ್ಪ ಜೀವನ ಬೇಕು ಅಂತ. ಅದನ್ನೇ ಗೆದ್ದಿದ್ದೀರಾ ಅಂತಂದರೆ ನಿಮ್ಮ ಲೈಫಲ್ಲಿ ಎಲ್ಲ ವಿಷಸ್ನ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ? ದಿಸ್ ಈಸ್ ಯುವರ್ ಆ್ಯನ್ಸಿಸ್ಟರ್ ಎನರ್ಜಿ. ಈ ವಿಡಿಯೋನ, ಈ ಫೋಟೋನ ಎಲ್ಲಾದರೂ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ಮತ್ತೆ ನೋಡ್ತಾ ಇರಿ. ನೀವು ಅವರ ಎನರ್ಜಿಗೆ ಟ್ಯಾಪ್ ಆಗ್ಬೋದು. ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು, ನಾನು ನಿಮಗೆ ಎನರ್ಜೆಟಿಕಲಿ ಸಪೋರ್ಟ್ ಇದೆ, ನೀವು ಅದನ್ನು ಪಾಸ್ ಕೂಡ ಮಾಡಿದ್ರಿ. ಆ
ಕಷ್ಟದ ಸನ್ನಿವೇಶನ, ಅದಕ್ಕೆ ಅವ್ರು ಕ್ಲಾಪ್ಸ್ ತಟ್ತಾ ಇದ್ದಾರೆ. ಮತ್ತು ಸೆಕೆಂಡ್ ಅವ್ರು ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತಂದರೆ, ನೀವು ಇನ್ನೂ ನಿಮ್ಮಲ್ಲಿ ಇರುವಂಥ ಶಕ್ತಿನ ಆ್ಯಕ್ಟಿವೇಟ್ ಮಾಡಬೇಕು, ಗಾಡೆಸ್ ಎನರ್ಜಿನ. ಆವಾಗಲೇ ಹೌದು, ಇವಾಗ ಒಂದು ಬ್ಯಾಡ್ ಸನ್ನಿವೇಶದಿಂದ ಹೊರಗಡೆ ಬಂದಿದ್ರೆ ಎಷ್ಟೊಂದು ಜನ ಬಾರ್ಡ್ರಲ್ಲಿದ್ದಾರೆ. ಬಟ್ ಅಷ್ಟೇ ಲೈಫಲ್ಲ ಹೀಲ್ ಆಗಿಬಿಟ್ರೆ ಲೈಫಲ್ಲ. ಮತ್ತು ನೀವು ಎಂಜಾಯ್ ಮಾಡೋದು ಯಾವಾಗ, ನಿಮ್ಮ ಇಷ್ಟ ಬಂದಾಗ ಬದುಕೋದು ಯಾವಾಗ, ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಒಳ್ಳೆ ಜಾಬ್ನ ಯಾವಾಗ ಮ್ಯಾನಿಫೆಸ್ಟ್ ಮಾಡ್ತೀರಾ, ಒಳ್ಳೆ ರಿಲೇಷನ್ಶಿಪ್ನ ಯಾವಾಗ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ. ನೀವೆಲ್ಲನೂ ಡಿಸರ್ವ್ ಮಾಡಿದ್ದೀರಾ, ಬರೀ ಹೀಲ್ ಆಗೋಕ್ಕೆ ಅಷ್ಟೇ ಹುಟ್ಟಿಲ್ಲ. ಹೀಲ್ ಆಗಿಬಿಟ್ರೆ ನೆಕ್ಸ್ಟ್ ನೀವು ಎಂಜಾಯ್ ಮಾಡಬೇಕಲ್ಲ ಲೈಫ್. ನಿಮ್ಗೊಂದು ಮನೆ, ಒಳ್ಳೆ ಜಾಬ್, ಒಳ್ಳೆ ಬಿಸ್ನೆಸ್, ಗುಡ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್, ಒಳ್ಳೆ ಪಾರ್ಟ್ನರ್, ಮನೆ ತುಂಬ ಓಡಾಡ್ತಾ ಇರುವಂಥ ಕಿಲ ಅಂತ ನಗ್ತಾ ಇರುವಂಥ ಮಕ್ಕಳು, ಅಪ್ಪ ಅಮ್ಮನ ಹೆಲ್ತು ಎಲ್ಲನೂ ಬೇಕು. ಜೀವನ ಅಂದರೆ ಒಂದೇ ಅಲ್ಲ, ಅದೆಲ್ಲ ನೀವು ಡಿಸರ್ವ್ ಮಾಡಿದ್ದೀರಾ ಅಂತ ಆನ್ಸಿಸ್ಟರ್ ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಇಲ್ಲಿ ನೋಡಿ, ಈ ಬ್ರಿಡ್ಜು ಇದು ಎರಡೂ ಇದೆ. ಈ ಬ್ರಿಡ್ಜು ನಿಮ್ಮ ಪ್ರಪಾತದಿಂದ ಎತ್ತಕ್ಕೆ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿದಂಥದ್ದು. ಸೊ ನಾವು ನಿಮ್ಮ ಆನ್ಸಿಸ್ಟರ್ ಎನರ್ಜಿ ನಿಮಗೋಸ್ಕರ ಮತ್ತೆ ಬೆಂಡ್ ಆಗಿದೆ ಬ್ರಿಡ್ಜ್ ಥರ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಕಾಡು ಅಷ್ಟು ಭಯ ಪಡಿಸ್ತಾ ಇಲ್ಲ. ಕಾಡು ಒಳಗಡೆ ಯಾಕೆಂದರೆ ಅಷ್ಟೊಂದು ಬೆಳಕಿದೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನೇ ಬಂದರೂ ದಯವಿಟ್ಟು ಇಗ್ನೋರ್ ಮಾಡಿ ಪ್ಲೀಸ್. ಯಾಕೆ ಅಂತಂದರೆ ಈ ಕಾಡು ಅಷ್ಟೊಂದು ಪ್ರಕಾಶಮಾನವಾಗಿದೆ. ಇಲ್ಲಿ ಯಾರೇ ಹೆಜ್ಜೆ ಇಟ್ರೂ ಭಯ ಪಡೋಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ದಟ್ಟವಾದ ಕಾಡು ಅಂತ. ಇದು ನೋಡಿದ್ರೆ ಆ ಕಾಡೊಳಗೆ ಏನಿದೆ, ಹೋಗಬೇಕು ಅಂತ ಅನ್ನಿಸ್ತೈತೆ. ಬಟ್ ಇಲ್ಲಿ ಎನರ್ಜೆಟಿಕ್ ಆಗಿ ಬೆಳಕಾಗಿ ನಿಂತಿರೋದು ಯಾರೋ ಗೊತ್ತಾ? ನಿಮ್ಮ ಆ್ಯನ್ಸಿಸ್ಟರ್ಸ್. ಮತ್ತು ಎಷ್ಟೊಂದು ಜನಕ್ಕೆ ನಂಗೆ ಅನ್ನಿಸ್ತಾ ಇದೆ ನೀವೇ ನಿಮ್ಮ ಆ್ಯನ್ಸಿಸ್ಟರ್ ಅಂತ. ನೀವೇ ಸತ್ತು ಮತ್ತೆ ಪುನರ್ಜನ್ಮ ಪಡೆದಿದ್ದೀರಾ. ಇದು ನಿಮ್ಮ ಎನರ್ಜಿ. ಸೊ ನಿಮ್ಮ ಜೀವನದಲ್ಲಿ ಐ ಥಿಂಕ್ ಈ ವಿಡಿಯೋ ಯಾವಾಗ ನೋಡ್ತೀರಾ, ಒಳ್ಳೆ ಬಿಗಿನಿಂಗ್ಸ್ ಬರ್ತಾ ಇದೆ, ನ್ಯೂ ಬಿಗಿನಿಂಗ್ಸು. ಅದನ್ನು ಎಂಬ್ರೇಸ್ ಮಾಡಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿ. ಯಾಕೆಂದರೆ ನೀವು ಕೇಳ್ದೇ ಯಾವ ದೇವರು, ಯಾವ ಆ್ಯನ್ಸಿಸ್ಟರು ಹೊರ ಕೊಡೋದಿಲ್ಲ. ನೀವು ಬೇಡ ಅಂತ ಇದ್ದರೆ ಸುಮ್ಮನೆ ಆಗ್ಬಿಡ್ತಾರೆ. ಮೇ ಬಿ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅದನ್ನು ಎಚ್ಚರಿಸ್ಕೋಸ್ಕರ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಬಂದಿದೆ. ಇನ್ಮೇಲಾದರೂ ನೀವು ಅವ್ರನ್ನ ಸಹಾಯ ಕೇಳಿ, ಬಾಯ್ ಬಿಟ್ಟು ಎನರ್ಜೆಟಿಕಲಿ ಆದರೂ ನಿಮ್ಗೆ ಸಹಾಯ ಮಾಡ್ತಾರೆ. ಒಂದು ಕಡೆ ಕೂತ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ನಿಮ್ಮ ಆ್ಯನ್ಸಿಸ್ಟರ್ನ ಕರೀರಿ. ಇದೇನು ಗೊತ್ತಿಲ್ಲ ಅಂದರೂ ಸುಮ್ಮನೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಂಗೆ ಸಹಾಯ ಬೇಕಾಗಿದೆ, ಹೆಲ್ಪ್ ಮಾಡಿ ಅಂತ. ನಿಮ್ಮ ಲೈಫಲ್ಲಿ ಅವಾಗಿಂದ ಒಳ್ಳೊಳ್ಳೆ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಅವ್ರು ಹೇಳ್ತಾ ಇರೋದು, ನಾನು ಇದ್ದೀನಿ ಎನರ್ಜೆಟಿಕಲಿ, ಬಟ್ ನೀವು ನನ್ನ ಕಾಲ್ ಮಾಡಿ ಕರೀರಿ. ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಇಷ್ಟು ಬೆಳಕು ಹೆಂಗಿರೋಕ್ಕೆ ಸಾಧ್ಯ ಅಂತ ನೀವು ಅಂದ್ಕೊಳ್ಬೋದು. ಅದು ಅವ್ರ ಎನರ್ಜಿ, ನಾನು ಇಲ್ಲೇ ಇದ್ದೀನಿ, ನೀವು ಕರೀರಿ ಅಂತ ಅವ್ರು ಹೇಳ್ತಾ ಇರೋದು. ಸೊ ನೀವು ಅವ್ರನ್ನ ಕರಿಬೇಕು. ಮತ್ತು ನೋಡಿ, ಮತ್ತೆ ಇಂಟ್ಯೂಷನ್ ಕಾರ್ಡ್ಸ್. ಈ ಮೊಲ ಅಂತಂದರೆ, ಮೊಲ ನೀವು ನೋಡ್ಬೋದು, ಅದರಲ್ಲಿ ಅದು ತುಂಬ ಫಾಸ್ಟಾಗಿ ಜಂಪ್ ಮಾಡ್ತಾ ಇರುತ್ತೆ. ಹೆಂಗೆ ಬೇಕಂಗೆ ಜಂಪ್ ಮಾಡೋದಿಲ್ಲ, ಬಟ್ ಆದರೆ ಅದಕ್ಕೆ ಒಂದು ಬುದ್ಧಿವಂತಿಕೆಯಿಂದ ಜಂಪ್ ಮಾಡ್ತಾ ಇರುತ್ತೆ. ಯಾಕೆ ಅಂತಂದರೆ ಸುಮ್ಮನೆ ಇವಾಗ ಒಂದು ಚಿರತೆ ಓಡೋದಕ್ಕೂ ಮೊಲದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಚಿರತೆ ನೀವು ಯಾವುದೋ ಅನಿಮಲ್ಸ್ನ ಅಟ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅದು ಮತ್ತೆ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಯಾಕೆಂದರೆ ಅನಿಮಲ್ಸ್ ಏನಾದರೂ ಜಿಗ್ಜ್ಯಾಗ್ ಆಗಿ ಸ್ವಲ್ಪ ಆಟ ಆಡ್ಸ್ಕೊಂಡು ಹೋದರೆ, ಮೊಲ ಹಂಗಲ್ಲ, ಬುದ್ಧಿವಂತಿಕೆಯಿಂದ ಒಂಥರ ಕುಪ್ಕೊಂಡು ಟಕ ಅಂತ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇರೋದು ಅದೇ. ನಾನು ನಿಮ್ಮ ಎನರ್ಜಿ ನೋಡಿ, ಇಲ್ಲಿ ಎಲ್ಲ ಕಾರ್ಡ್ಸಲ್ಲೂ ಲೈಟ್ ಇಲ್ದಿರೋ ಕಾರ್ಡೇ ಇಲ್ಲ. ಇದೆಲ್ಲ ಅವ್ರ ಎನರ್ಜಿ ಗಾಯ್ಸ್, ಎನರ್ಜೆಟಿಕಲಿ ಅವ್ರು ನಿಮ್ಮ ಜೊತೆ ಇದ್ದಾರೆ. ಇದೊಂದು ಕಾರ್ಡ್ ನೋಡಿ, ಇಲ್ಲೂ ಬೆಳಕಿದೆ. ಇಲ್ಲಂತೂ ಅವರು ಫಿಸಿಕಲಿ ನಿಮ್ಮ ಜೊತೆ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ರೈಟ್? ಈ ಕಾರ್ಡ್ ನಂಗೆ ತುಂಬ ಇಷ್ಟ ಆಯಿತು. ಇದು ನೋಡ್ತಾ ಇದ್ರೆ ಈ ಬ್ಯೂಟಿ ನನ್ನಲ್ಲೂ ಕೂಡ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಇದೇ ಕಾರ್ಡ್ ಇಡಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಬ್ಯೂಟಿ ಇದೆ ಈ ಕಾರ್ಡಲ್ಲಿ. ಬ್ಯೂಟಿ, ಆ ಸ್ಟ್ರೆಂತ್, ಆ ಇನ್ನೋಸೆನ್ಸ್, ಆ ಕೈಂಡ್ನೆಸ್. ನೋಡಿ ನಿಮ್ಮ ಆ್ಯನ್ಸಿಸ್ಟರ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ನನಗಿದೇ ಪ್ರಾಮಿನೆಂಟಾಗಿ ಎದ್ದೆದ್ದು ತೋರಿಸ್ತೈತೆ. ಮತ್ತು ಬೆಳಕು ಕೂಡ ತಲೆ ಮೇಲೆ ಬರ್ತಾ ಇದೆ. ಸೊ ನಿಮ್ಮ ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಬರುವಂಥ ಇಂಟ್ಯೂಷನ್ ಎಲ್ಲ ಕರೆಕ್ಟಾಗೇ ಇರುತ್ತೆ. ಸೊ ಅದು ಒಂದು ಸ್ಮಾರ್ಟ್ ಮೂವ್ ಮಾಡುತ್ತೆ ಮೊಲ. ಹಂಗೆ ಅವರು ನಿಮ್ಗೆ ಹೇಳ್ತಾರೆ ನಿಮ್ಮ ಆ್ಯನ್ಸಿಸ್ಟರ್. ಸೊ ಬುದ್ಧಿವಂತಿಕೆಯಿಂದ ನೀವು ಹೆಜ್ಜೆ ಹಾಕಿ. ಇಲ್ಲಿ ನೋಡಿ ಕಿವಿ ಎಷ್ಟು ಪ್ರಾಮಿನೆಂಟ್ ಆಗಿದೆ ಮೊಲಕ್ಕೆ. ಅದು ಸುತ್ತಮುತ್ತ ನೋಡಿ ಜಂಪ್ ಮಾಡುತ್ತೆ ಬುದ್ಧಿವಂತಿಕೆಯಿಂದ, ಸುಮ್ಮನೆ ಟಕ ಅಂತ ಹೋಗಲ್ಲ. ನೀವು ಅಷ್ಟು ನಿಮ್ಮಲ್ಲಿರೋ ಕೆಲವ್ರಿಗೆ ನಂಗೆ ಅನ್ನಿಸ್ತಿದೆ ಎಷ್ಟೊಂದು ಜನ ಅವರಲ್ಲಿರೋವಂಥ ಶಕ್ತಿನ ಗೊತ್ತುಪಡಿಸ್ಕೊಂಡಿಲ್ಲ. ಲೈಕ್ ಹನುಮಂತನ ಥರ. ಹನುಮಂತನಿಗೆ ಅವನ ಶಕ್ತಿ ಹೊಗಳದಾಗ್ಲೇ ಒಂದು ಕಥೆ ಇದೆ. ರಾಮ್ ಸೇತುವೆ ಕಟ್ಟಬೇಕಾದ್ರೆ ಎಲ್ಲರೂ ಆ ಕಲ್ಲೆಲ್ಲ ತಂದು ಅದನ್ನು ಹಾಕೋಕ್ಕಿಂತ ಮುಂಚೆ, ಸೀತೆ ಅಲ್ಲಿದ್ದಾಳ ಇಲ್ವಾ ಅಂತ ಅವ್ರು ನೋಡೋಕ್ಕಿಂತ ಮುಂಚೆ, ಹನುಮಂತ ಫಸ್ಟು ಬೆಟ್ಟದ ಥರ ಬೆಳೆದು ಅಲ್ಲಿ ಸೀತಾಮಾತೆ ಯಾರೋ ಒಬ್ರು ಇದ್ದಾರೆ ಮರದ ಕೆಳಗಡೆ ದುಃಖಿಸ್ತಾ ಇದ್ದಾರೆ ಅಂದಾಗ ರಾಮನಿಗೆ ಸಂದೇಶ ಹೇಳಿದಾಗ ಅವಳು ಸೀತೆನೆ ಅಂತ ಹೇಳ್ತಾರೆ. ಆದರೆ ಅಲ್ಲಿಗೆ ಆರದು ಯಾರು ಅಂತ ಹನುಮಂತನೇ ಕೇಳ್ತಿರ್ತಾನೆ. ಎಲ್ಲರೂ ಅವಾಗ ನಗ್ತಾ ಇರ್ತಾರೆ. ಆವಾಗ ಜಾಂಬವಂತ ಅವನ ಎನರ್ಜಿನ ಹೊಗಳಿದಾಗ
ಅವನಿಗೆ ಗೊತ್ತಾಗುತ್ತೆ ನನ್ನಲ್ಲಿ ಆ ಶಕ್ತಿ ಇದೆ ಅಂತ. ಅವಾಗ ಅವ್ನು ಜಂಪ್ ಮಾಡೋದು. ಸೊ ನಿಮ್ಮ ಆ್ಯನ್ಸಿಸ್ಟರ್ ಅದೇ ರೀತಿ ಈ ವಿಡಿಯೋ ಮೂಲಕ ನಿಮ್ಮ ಹೊಗಳ್ತಾ ಇರ್ತಾರೆ. ಬಟ್ ನೀವು ಈ ಹನುಮಂತನ ಥರ ಜಂಪ್ ಮಾಡಿ ಒಂದು ಉದ್ದೇಶ ಇಟ್ಕೊಂಡು. ಸುಮ್ಮನೆ ಇವಾಗ ಈ ವಿಡಿಯೋ ಸಿಕ್ಕಿದೆ ಅಂದ ತಕ್ಷಣ ಯಾವ ಬೇಕು ಆ ವಿಷಯಕ್ಕೆ ಕೈ ಹಾಕ್ಬಿಡಬೇಡಿ. ನನ್ನ ಆ್ಯನ್ಸಿಸ್ಟರ್ ನನ್ನ ಜೊತೆ ಇದ್ದಾರೆ, ನಾನು ಹೆಂಗೆ ಬೇಕಾದರೂ ಮಾಡ್ಬೋದು ಅಂತ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಥಿಂಕ್ ಮಾಡಿ, ಮಾಹಿತಿ ಕಲೆಕ್ಟ್ ಮಾಡಿ, ಆಮೇಲೆ ಅದಕ್ಕೆ ವರ್ಕ್ ಹಾಕಿ. ಅದಕ್ಕೆ ನಿಮ್ಮ ಆ್ಯನ್ಸಿಸ್ಟರ್ ನಿಮ್ಮ ಜೊತೆ ಇದ್ದಾರೆ. ಸೊ ನೀವು ಏನೇ ಕೆಲಸ ಮಾಡಿದ್ರೆ ನಿಮ್ಮ ಆ್ಯನ್ಸಿಸ್ಟರ್ ನಿಮ್ಮ ಜೊತೆ ಇರ್ತಾರೆ. ಬಟ್ ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಂತ ಥಿಂಕ್ ಮಾಡಿ ಅಂತ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇರ್ತಾರೆ. ಮತ್ತು ನಿಮ್ಗೇನು ಈ ಟೈಮಲ್ಲಿ ಇಂಪಾರ್ಟೆಂಟ್ ಅದಕ್ಕೆ ಮಾತ್ರ ವರ್ಕ್ ಮಾಡಿ. ಯಾಕೆ ಅಂತಂದರೆ ಎಡ್ಕಣಕ್ಕದ್ದು ದಾಸಾಯ ಕೆಟ್ಟ ಅಂತ ಎಲ್ಲ ಕೆಲಸಕ್ಕೂ ಕೈ ಹಾಕ್ಬಿಟ್ರೆ ಆ ಕೆಲಸದಲ್ಲೂ ಅರ್ಧ ಆಗುತ್ತೆ, ಈ ಕೆಲಸದಲ್ಲೂ ಅರ್ಧ ಆಗುತ್ತೆ. ಸೊ 10 ಕೆಲಸ ನೀವು ತಗೊಂಡು ಎಲ್ಲದಕ್ಕೂ 20% ಎನರ್ಜಿ ಕೊಡೋದಕ್ಕಿಂತ, ಅಥವಾ 5 ಕೆಲಸಕ್ಕೆ ಕೈ ಹಾಕಿ 20% ಕೊಡೋದಕ್ಕಿಂತ, ಇಲ್ಲಿ ನೋಡಿ ಇಲ್ಲೂ ಕೂಡ ಕಾರ್ಡ್ 5 ಇದೆ. ಇಂಟ್ಯೂಷನಲ್ ನಾನು ಕರೆಕ್ಟಾಗಿ ಹೇಳಿದೆ. ಸೊ 20% ಅಂತ ಹೋದರೆ 100% ಆಗುತ್ತೆ. 5 ಕೆಲಸಕ್ಕೆ ನೀವು 20% ಆಗ್ತೀರ. ಅದೇ ಬದಲು ಒಂದು ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ಅದೇ 100% ನೀವು ಸಕ್ಸಸ್ ಆಗ್ತೀರ. ಆವಾಗ ನೀವು ಬೇರೆ ಕೆಲಸಕ್ಕೆ ಅದು ಸಕ್ಸಸ್ ಆದಮೇಲೆ ಬೇರೆ ಕೆಲಸಕ್ಕೆ ಕೈ ಹಾಕ್ಬೋದು. ಐ ಥಿಂಕ್ ನೀವು ಯಾರು ವಿಡಿಯೋ ನೋಡ್ತಾ ಇದ್ರೆ ಕೆಲವೊಬ್ರಿಗಂತೂ ನಿಮ್ಮಲ್ಲಿರೋ ಎನರ್ಜಿನೇ ಗೊತ್ತೇ ಇಲ್ಲ. ಕೆಲವೊಬ್ರಿಗೆ ಎಲ್ಲ ಗೊತ್ತಾಗಿದೆ, ಬಟ್ ಎಲ್ಲ ಕಡೆ ಸುಮ್ಮನೆ ವೇಗಾಗಿ ನುಗ್ತಾ ಇದ್ದೀರ. ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಎಲ್ಲ ಮಾಡ್ತೀನಿ ಅಂತ ಹೋದವ್ರು ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಇದನ್ನು ಕೆಟ್ಟದಾಗ ತಗೊಳ್ಬಿಡಿ. ಯಾಕೆ ಅಂತಂದರೆ ಇದು ನಿಮ್ಮ ಆ್ಯನ್ಸಿಸ್ಟರ್ ಮೆಸೇಜ್. ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಮ ಆ್ಯನ್ಸಿಸ್ಟರ್ ಡೌನ್ಲೋಡ್ ಮಾಡಿ ಕಳಿಸ್ತಾ ಇರೋದು. ನೋಡಿ, ಇಂಥ ಕಾಡಲ್ಲಿ ಹೋಗಿ ಮನೆ ಕಟ್ಟಿದ್ರೆ ಯಾರು ಬಂದು ನೋಡ್ತಾರೆ? ಇದು ಮನೆ ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ನಿಂತೋಗಿರೋ ಥರ ಇದೆ. ನನಗೇನು ವಿಜುವಲೈಸೇಷನ್ ಆಗ್ತಿದೆ ಅಂತಂದರೆ ಇಲ್ಲಿ ಕಾಫಿ ಶಾಪ್ ಎಲ್ಲ ಬರುತ್ತಲ್ಲ, ಅದು ಎಲ್ಲಿ ಕಟ್ಟಬೇಕು ಅಲ್ಲೇ ಕಟ್ಟಬೇಕು, ಒಂದು ಸಿಟಿಯಲ್ಲಿ. ಆವಾಗಲೇ ಜನ ಅಟ್ರ್ಯಾಕ್ಟ್ ಮಾಡೋದು. ಈಗ ನಾವು ಹಳ್ಳಿಯಲ್ಲಿ ಕಟ್ಟಿದ್ರೆ ಎಲ್ಲೂ ಬಂದು ಕೂತ್ಕೊಂಡು ಮೋಟ್ ಪಿಡಿ ಸೇತ್ಕೊಂಡು ಎಣ್ಣೆ ಹೊಡ್ಕೊಂಡು ಹಾಳು ಮಾಡ್ತಾರೆ. ಸೊ ಅದೇ ರೀತಿ ನೀವೆಲ್ಲಿ ಹೋಗ್ತಾ ಇದ್ದೀರಾ, ಯಾವ ಜನ ಜೊತೆ ಮಿಂಗಲ್ ಆಗ್ತಾಯಿದ್ದೀರಾ, ಅವ್ರ ಎನರ್ಜಿ ಏನು, ನಿಮ್ಮ ಎನರ್ಜಿ ಏನು, ಫಸ್ಟ್ ನಿಮ್ಮ ಸುತ್ತ ಇರೋ ಸರ್ಕಲ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವ ಕೆಲಸನ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿ, ರೈಟ್? ಸೊ ಈ ಥರ ಬಂದು ಈ ಕಾಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದೇ ರೀತಿ ಅದು ಬಳ್ಳಿ ಎಲ್ಲ ಬೆಳ್ಕೊಂಡು ವೇಸ್ಟ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ಎನರ್ಜಿ ನೀವು ಎಲ್ಲಿ ಕೊಡ್ತಾ ಇದ್ದೀರಾ ಗಮನ ಕೊಡಿ. ಯಾವುದ್ರ ಬಗ್ಗೆ ನೀವು ಫಸ್ಟ್ ಗಮನ ಕೊಡಬೇಕು. ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿ ಒಂದು ಕೆಲಸನ ಫಸ್ಟ್ ಮುಗಿಸಿ. ನಿಮ್ಗಂತೂ ಅದರಲ್ಲಿ ಲೆಸನ್ಸ್ ಇರಲ್ಲ. ಲೆಸನ್ಸ್ ನಾವು ಯಾವಾಗ ಕಲಿತೀವಿ ಸೋತಾಗಲಿ, ಬಟ್ ನಿಮ್ಗೆ ಜಯನೇ ಇರುತ್ತೆ ಅದರಲ್ಲಿ. ನಿಮ್ಮ ಆ್ಯನ್ಸಿಸ್ಟರ್ ಅದೇ ಹೇಳ್ತಾ ಇರೋದು. ಸೊ ಓವರಾಲ್ ಮೆಸೇಜ್ ಬಂದು ನಿಮ್ಮ ಆ್ಯನ್ಸಿಸ್ಟರ್ ತುಂಬ ಖುಷಿ ಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರು ಕೊಟ್ಟಂಥ ಮೆಸೇಜ್ನ ನೀವು ಅನ್ನೋಯಿಂಗ್ಲಿ ತಗೊಂಡು ನಿಮ್ಮ ಲೈಫ್ನ ವಿನ್ ಆಗಿದ್ದೀರಾ. ಅಂದರೆ ಕಷ್ಟನ ಕಳಿಯೋದಕ್ಕೆ ಮತ್ತು ಹೀಲ್ ಆಗೋದಕ್ಕೆ. ಬಟ್ ನಿಮ್ಮ ಲೈಫ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಎಂಜಾಯ್ ಮಾಡೋದಕ್ಕೆ. ಬರೀ ಕಷ್ಟ ಮುಗ್ದೋದ್ರೆ ಸಾಕಾಗಲ್ತು. ಕಷ್ಟ ಮುಗಿದ ತಕ್ಷಣ ಎಂಡ್ ಆಫ್ ದ ಸ್ಟೋರಿ ಮೂವಿಲಿ ಹೇಳ್ತಾರಲ್ಲ, ಹೀರೋಯಿನ್ ಒಂದಾಗ್ಬಿಟ್ರು ಅಥವಾ ಕಷ್ಟ ಎಂಡ್ ಆಗ್ತು ಅಂತ. ಬಟ್ ರಿಯಲ್ ಮೂವಿ ಅದಲ್ಲ. ಅಭಿ ಪಿಕ್ಚರ್ ಬಾಕಿ ಹೇ ಅಂತಾರಲ್ಲ, ಆಮೇಲೆ ಅವ್ರು ಹೆಂಗೆ ಜೀವನ ಕಳೆದ್ರು, ಯಾವ ರೀತಿ ಖುಷಿಯಾಗಿ ಲಕ್ಸುರಿಯಾಗಿ ಲೈಫ್ನ ಲೀಡ್ ಮಾಡಿದ್ರು, ಅದೂ ಕೂಡ ಜೀವನ ಅಲ್ವಾ? ಅದೇ ಆ್ಯಕ್ಚುಲಿ ಬೇಕಾಗಿರೋದು. ಅಷ್ಟಕ್ಕೆ ಎಂಡ್ ಆಫ್ ದ ಸ್ಟೋರಿ ಅಲ್ಲ. ಅದೇ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇರೋದು. ದಟ್ ಈಸ್ ನಾಟ್ ಎಂಡ್ ಆಫ್ ದ ಸ್ಟೋರಿ. ನಿಮ್ಮ ಜೀವನ ಇವಾಗ ಓಪನ್ ಆಗ್ತಾ ಇದೆ. ಕಣ್ ತೆರೀರಿ, ನಾನು ಎಲ್ಲ ಕಡೆ ನಿಮ್ಮ ಜೊತೆ ಇದ್ದೀನಿ. ಸೊ ನೀವು ಐ ಥಿಂಕ್ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನೀವು ಬ್ಯೂಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ವುಮೆನ್ ಆಗಿರ್ಬೋದು. ಮೆನ್ನು ಕೂಡ ಬ್ಯೂಟಿಫುಲ್ ಆಗಿರ್ತಾರೆ. ಹ್ಯಾಂಡ್ಸಮ್, ಅಂಕ್ ಅಂತ ಹೇಳ್ತಾರಲ್ಲ ಆ ವರ್ಡ್. ಸೊ ಒಂದು ಬ್ಯೂಟಿಫುಲ್ ಲೈಫ್ನ ನಿಮ್ಮ ಸ್ಕಿನ್ ನಂಗೆ ತುಂಬ ಪ್ರಾಮಿನೆಂಟಾಗಿ ತೋರಿಸ್ತಿದೆ. ಮೇ ಬಿ ನೀವು ಹೇರ್ ಕೇರ್ ರೊಟೀನ್ ಮಾಡ್ಬೋದು. ನಿಮ್ಮ ಹೇರು, ನಿಮ್ಮ ನೈಲ್ಸು, ನಿಮ್ಮ ಬ್ಯೂಟಿ ಎಲ್ಲ ಆಲ್ರೆಡಿ ನೀವು ಎಷ್ಟೊಂದು ಜನ ನೀವು ಒಂದು ರೂಮ್ಗೆ ಎಂಟ್ರಿ ಆದರೆ ಅಟ್ರ್ಯಾಕ್ಟ್ ಆಗ್ತೀರ. ಬಟ್ ನಿಮ್ಗೆ ಅದು ಗೊತ್ತಾಗ್ತಿಲ್ಲ. ಅಪ್ಕಮಿಂಗ್ ಡೇಸಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡ್ತೀರ. ಲೈಕ್ ಬೇರೆಯವ್ರು ಬಂದು ನಿಮಗೆ ಹೇಳೋದು, ನಿಮ್ಮ ಬಟ್ಟೆ ಚೆನ್ನಾಗಿದೆ, ನಿಮ್ಮ ಡ್ರೆಸ್ ಕೋಡ್ ಚೆನ್ನಾಗಿದೆ, ನೀವು ಇಂಟೆಲಿಜೆಂಟ್ ಆಗಿದ್ದೀರ, ನೀವು ಮಾಡೋ ಬಿಸ್ನೆಸ್ ಕರೆಕ್ಟಾಗಿದೆ, ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ ಇದ್ದರೆ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ. ಮೇ ಬಿ ನಿಮ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೋದು, ಒಳ್ಳೆ ಲೈಕ್ಸ್ ಸಿಗ್ಬೋದು, ಎಲ್ಲರಿಂದ ಪ್ರಶಂಸೆ ಸಿಗ್ಬೋದು ಮುಂದೆ ಅಪ್ಕಮಿಂಗ್ ಡೇಸಲ್ಲಿ. ಬಟ್ ಏನಕ್ಕೆ ಸಿಗ್ಬಹುದು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸಿಗದೇಲಿ ನಿಮ್ಮ ಆ್ಯನ್ಸಿಸ್ಟರ್ ನಿಮ್ಮ ಜೊತೆ ಇರ್ತಾರೆ. ಅವ್ರು ನಿಮ್ಗೆ ಯಾವತ್ತೂ ಕ್ಲಾಪ್ಸ್ ತಟ್ತಾ ಇರ್ತಾರೆ. ಅದ್ರ ಬಗ್ಗೆ ಗಮನ ಕೊಡಿ. ಯಾಕೆಂದರೆ ಜನರನ್ನ ಮೆಚ್ಚಿಸ್ಕಿಂತ ನಿಮ್ಮನ್ನು ನೀವು ಮೆಚ್ಚಿಸಿ, ಅವಾಗ ತಾನಾಗೆ ಎಲ್ಲ ಅಟ್ರಾಕ್ಟ್ ಆಗುತ್ತೆ ಗಾಯ್ಸ್. ಮತ್ತು ಬುದ್ಧಿವಂತಿಕೆಯಿಂದ ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾತ್ರ ಮಾಡಿ. ನಿಮ್ಗೇನು ಈ ಟೈಮಲ್ಲಿ ಪ್ರೊಟೆಕ್ಟ್ ಮಾಡಬೇಕು ಅದನ್ನು ಮಾತ್ರ ಮಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರೋ ಜನರನ್ನ ನೀವು ಅಬ್ಸರ್ವ್ ಮಾಡಿ. ಯಾರ್ಯಾರು ನಿಮ್ಮ ಲೈಫಲ್ಲಿ ಬಿಟ್ಕೊಳ್ಬೇಡಿ. ಯಾಕೆಂದರೆ ಇದಿಷ್ಟು ನಿಮ್ಮ ಡಿವೈನ್ ಎನರ್ಜಿ, ಯಾರಿಗೋ ಏನೋ ಕೊಡೋಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಇದಿಷ್ಟು ಮೆಸೇಜ್ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್.